ಇವತ್ತು ಇವಳು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡು. ಎಗ್ ರೈಸ್ ಅಂಗಡಿಯ ಯೋಸತ್ತಂತ ತೆಕ್ಕೊಂಡು ನಾನು ಒಬ್ಳೇ ಇರಲಿ ಇವಳು ಬರ್ತೀನಿ ಬರ್ತೀನಿ ಅಂತ ಹೇಳಿ ಇವತ್ತು ಬೇರೆ ಸ್ಯಾನೆ ಆರ್ಡ್ರ್ ಬೇರೆ ಹೋಗಿ ಇವಳು ಬರ್ದಿದ್ದಂಗೆ ಇವಳು ಎಲ್ಲೋದ್ಲಪ್ಪ ಇವಳು. ನಾನು ಕಾಯ್ಕೊಂಡು ಕುತ್ಕೋಬೇಕು ಅಷ್ಟೇ. ಕೆಲ್ಸಕ್ಕೆ ಇಕ್ಕೊಂಡ್ಮೇಲೆ ಕರೆಕ್ಟಾಗಿ ಬಂದ್ಬಿಟ್ಟು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಈಗ ಏನು ಮಾಡಿ ಒಬ್ಳೇ ಮಾಡ್ಕೋಬೇಕು. ಬಿಡು, ಹೆಂಗೋ ಎಲ್ಲ ನಾನೇ ತಯಾರಿ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೇಳೋರಲ್ಲ, ಅವ್ರಿಗೆ 10 ಪ್ಲೇಟ್ ಅಂತೆ, ಅವ್ರಿಗೊಂದು 10 ಪ್ಲೇಟು, ಇನ್ನು ಮನೆ ಕಟ್ಟೋರ್ಗೆ 15 ಪ್ಲೇಟು, 25 ಪ್ಲೇಟ್ ಇವಾಗ ತಯಾರು ಮಾಡ್ಬೇಕು ನಾನು. ಅಯ್ಯೋ ಇವಳು ಯಾವಾಗ ಬತ್ತಾಳೋ ಹೋಗತ್ತಾಗೆ. ಇವಳೇನು ಬರೋಂಗೆ ಕಾಣೆ. ಈರುಳ್ಳಿನ ಹಚ್ಕೊಡೋಳತ್ತಾಗ ಬಂದಿದ್ದಿದ್ರೆ ಅಯ್ಯೋ ಈ ಶಾಂತ ಮುಂದೆ ಒಂದು ಒಳ್ಳೆ ಕತೆ ಕಣವ. ಅಯ್ಯ ಒಂದಿನ ಬಂದ್ರೆ ಒಂದಿನ ಬರ್ದಿದ್ದಂಗೆ ಆಗ್ಬಿಟ್ಟವಳೆ. ಏನು ಹುಷಾರಿಲ್ವಾ ಕೇಳಬೇಕು. ನಾನು ನೆನ್ನೆ ಬಂದಿದ್ಲು ನೋಡಿ, ಇವಾಗಲೇ ಬಂದಿಲ್ಲ. ಏನಾಯ್ತೋ ಎತ್ತೋ ಕೇಳಬೇಕು. ಏನ್ ಲಕ್ಷ್ಮೋ ಅಂಗಡಿ ತೆಕ್ಕೊಂಡಾಗ್ಲೇ ಕುಂತ್ಕೊಬಿಟ್ಟಿದೀಗ? ಓ ಆಂಟಿ, ಹ್ಞೂ. ಅಯ್ಯೋ ಅಂಗಡಿ ತೆಗಿಲೇಬೇಕಲ್ಲ ಆಂಟಿ. ಇವಳು ಬತ್ತೀನಿ ಅಂತ ಹೇಳಿದ್ಲು, ಬರಲೇ ಇಲ್ವಲ್ಲ. ಅದಕ್ಕೆ ನಾನು ನೋಡ್ತಾ ಇದ್ದೆ, ಈರುಳ್ಳಿ ಹೊಸಿ ಹಚ್ಕೊಡ್ಬೇಕಿತ್ತು. ಅದಕ್ಕೇನೆ 25 ಪ್ಲೇಟ್ ಬಂದ್ಬಿಟ್ಟೈತೆ. ಎಗ್ ರೈಸ್ ಒಂದೇಕಿತ್ತು ಆರ್ಡ್ರು. ಅದನ್ನೆಲ್ಲ ಮಾಡಬೇಕಲ್ಲ, ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು, ಬಸ್ ಹೋಗೋಷ್ಟೊತ್ತಿಗೆ ಅದು ಮಾಡಬೇಕು. ಅದಕ್ಕೆ ನಾನು ಕಾಯ್ತಾ ಇದ್ದೆ, ಇವಳು ಇನ್ನೂ ಬರಲಿಲ್ಲ, ನಾನೇ ಮಾಡ್ಕೊತೀನಿ. ಕುಡಿತಾಗೆ ಹಚ್ಕೊಡ್ತೀನಿ, ಕೊಡು. ಏ ಬೇಡ ಬೇಡ ಬೇಡ, ಎಂಥದ್ದು ಬೇಡ. ಹಚ್ಕೊಡೋದೆಲ್ಲನೂ ಏನು ಬೇಡ, ಸುಮ್ಮನಿರಿ ಆಂಟಿ, ನಾನು ಹಚ್ಕೊತೀನಿ. ಮತ್ತೆ ಕುಂತ್ಕೊ ಬರ್ರಿ. ಅಯ್ಯೋ ಚೇರೆ ತರಲಿಲ್ಲ. ಇರಿ, ನಿಮ್ಗೊಂದು ಪ್ಲೇಟ್ ಎಗ್ ರೈಸನ್ನು ಮಾಡ್ಕೊಡ್ತೀನಿ. ಅಣ್ಣಂಗೆ ತುಂಬ ಇಷ್ಟ ಅಲ್ವಾ, ಅಣ್ಣಂಗನ ಎಗ್ ರೈಸ್ ಮಾಡ್ಕೊಡ್ತೀನಿ. ಏ ಅದೆಲ್ಲ ಬಿಡು, ಮನೆ ಸೈಟ್ ನೋಡಕ್ಕೆ ಅಂತ ಹೇಳ್ಬಿಟ್ಟು ಅದೇ ಪಾರಕ್ಕ ಮಾರ್ತಾವಳೆ ಅಂತ ಹೇಳ್ಬಿಟ್ಟು ಸೈಟ್ ನೋಡಕ್ಕೆ ಹೋಗಿದ್ವಲ್ಲ, ಅವ್ರು ಬೀಗ್ತಿದಲ್ವ, ಅದು ವಾರ್ಗಿತ್ತಿ ಅವಳದು. ಅದಕ್ಕೆ ಆ ಅಮ್ಮ ಏನು ಮಾರಕ್ಕಿಲ್ಲ ನನ್ನ ಸೈಟ್ನ, ಇವಾಗ ದುಡ್ಡು ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಊರಾಗಿರೋದೊಂದು ಸೈಟ್ ಮಾರಕ್ಕಾಯ್ತದ, ಏನು ಬೇಡ ಬಿಡು, ಸೈಟ್ ನಾನು ಕೊಡೋಕ್ಕಿಲ್ಲ ಅಂತ ಹೇಳು, ನಿನ್ನ ದುಡ್ಡು ನೀನು ಕೊಟ್ಬಿಡ್ತೀನಿ ಅಂತ ಏನೋ ಹೇಳಿದ್ಲಂತೆ. ಅದಕ್ಕೆ ನನಗೆ ಪಾರಕ್ಕ ಫೋನ್ ಹಾಕಿದ್ಲಿ ಇವಾಗ, ನಿಮ್ಮ ಲಕ್ಷ್ಮಿಗೆ ಹೇಳ್ಬಿಡು ಮಾರಲ್ವಂತೆ ಸೈಟ್ ಇವಳು, ಹಂಗೆ ಹಿಂಗೆ ಅಂತ. ಇನ್ನು ಪಾಪ ನೀನು ನಂಬ್ಕೊಂಡಿದ್ದಲ್ಲ ಸೈಟ್ ಬರ್ತದೆ ಅಂತ ಹೇಳ್ಬಿಟ್ಟು ಮನೆ ಕಟ್ಟಿಸ್ಬೇಕಣ ಆಂಟಿ ಅಂತ, ಅದಕ್ಕೆ ಒಂದು ಮಾತು ಹೇಳ್ಬಿಟ್ಟು ಹೋಗನಿ ಅಂತ ಬಂದೆ. ಸೈಟು ಕೊಡಲ್ವಂತವ್ರು, ಬೇರೆ ಸೈಟ್ ಯಾವ್ದನ ಇದ್ರೆ ನೋಡೋಣ ಬಿಡು. ಹೌದಾ, ನಾನು ತುಂಬ ಇಷ್ಟಪಟ್ಬಿಟ್ಟಿದ್ದೆ ಆಂಟಿ ಅದನ್ನು. ನಂಗೆ ಭಾಳ ಇಷ್ಟ ಆಗಿತ್ತು ಸೈಟು. ಮನೆ ಮುಂದೆ ಜಾಗ ಎಲ್ಲ ಸಂದಕ್ಕಿತ್ತು, ಹೆಂಗೋ ಮನೆ ಕಟ್ಟಕ್ಕೂ ಸಂದಕ್ಕಿತ್ತು ನೋಡಿ. ಅದೃಷ್ಟ ಅನ್ನೋದು ಅದಕ್ಕೆ ಇಲ್ಲ ಅಂತ ಹೇಳೋದು. ನನಗೆ ನೀನು ಆಸೆ ಮಾಡಿಕೊಂಡಿದ್ದೆ ನಾನಂತೂ, ಆ ಮನೆ ಕಟ್ಟಬೇಕು, ಹಂಗೆ ಕಟ್ಟಬೇಕು, ಹಿಂಗೆ ಕಟ್ಟಬೇಕು ಅಂತ. ಹೋಗಂಟಿ ನಮ್ಮ ಮನೆ ಬರಹ ಯಾವಾಗ ಬದಲಾಯ್ತದ ಏನೋ ನಾಕಾಣೆ. ಈಗಿರೋ ಮನೆ ನಮ್ಮದು ಅಲ್ವಾ, ಹಳೆ ಮನೆ. ಮಳೆಗಾಲ ಬಂತು ಅಂದರೆ ಸೋರೈತದೆ ಎಲ್ಲನೂ. ನನಗೂ ಸಾಕೋಯ್ತದೆ. ಮನೆ ಕಟ್ಕೋಬೋದಿತ್ತು ಯಾವ್ದನ್ನ ಸಣ್ಣದಾಗೆ, ಸೈಟ್ ತಗೊಂಡು ನಾನು ಫಸ್ಟು ಅಂದ್ಕೊಂಡಿದ್ದೆ, ವರ್ಷದಾಗ ಒಂದು ಹೊಸ ಮನೆ ಕಟ್ಕೋಬೋದಿತ್ತು. ಈಗ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬೇಸರ ಆಯ್ತೈತೆ. ನೋಡಮ್ಮಿ, ತಾಲ್ ಕೆಡ್ಸ್ಕೊಳಕ್ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ. ನಮ್ದೇ ಬೇಕಾದ್ರೆ ಒಂದು ಹಳೆ ಮನೆ ಇತ್ತಲ್ಲ, ಅಲ್ಲೇನೇ ಬಂದಿರ್ಬೋದಿತ್ತು. ಆದರೆ ನಿಮ್ಮ ಅತ್ತೆ ಅವಳಲ್ಲ, ಅತ್ತೆನೇ ಅವಳು ಹಂಗೋ ಹಿಂಗೋ ಅಂತ ಒಪ್ಪಕ್ಕಿಲ್ಲ. ಅಯ್ಯೋ ಬುಡಿ ಆಂಟಿ, ಪರವಾಗಿಲ್ಲ, ಏನೋ ಒಂದು ಆಯ್ತದೆ. ನಾನು ಬೋಲ ಆಸೆಗಿದ್ದೆ ಸೈಟ್ ವಿಷಯಕ್ಕೆ. ಬುಡಿ ಪರವಾಗಿಲ್ಲ. ನಿಧಾನಕ್ಕೆ ಹಣೆ ಬರೋದಾಗೆ ಏನು ಬರ್ದಿದ್ರೆ ಅದೇ ನೀ ಆಗೋದು. ನಿಧಾನಕ್ಕೆ ನೀ ಸೈಟ್ ತಗೊಂಡು ನಿಧಾನಕ್ಕೆ ನೀ ಮನೆ ಕಟ್ಕೊತೀನಿ ಅಷ್ಟೇ. ಈಗ ಇರೋ ಮನೆಗೆ ನೀ ಹೊಸಿ ಮಣ್ಣು ಗಿಣ್ಣು ಹಾಕ್ಬಿಟ್ಟು ಸೋರ್ದಿದ್ದಂಗೆ ಒದಿಸ್ಕೊತೀನಿ. ಸರಿ ಕಣಮ್ಯ, ಇಲ್ಲೇನ ಬೇಕಾದ್ರೆ ನಮ್ಮ ಮನೆ ತಗೇನೆ ಬಂದಿರ್ರಿ, ನನಗೇನು ಬೇಜಾರಿಲ್ಲ. ನನ್ನ ಕೈಲಿ ಏನಾಯ್ತದ ಸಹಾಯ ನಾನು ಮಾಡ್ತೀನಿ. ಸರಿ ಆಂಟಿ, ಆಯಿತು ಬಿಡಿ. ನೋಡೋಣ, ಆ ಮಳೆಗಾಲದಾಗ ಏನೋ ಅದಂತೂ ಬಿದ್ದೋಗಂಗೆ ಐತೆ, ಮನೆ ಬಿದ್ದೋಯ್ತದೆ ಅನ್ನಿಸ್ತದೆ ನನಗೇನು. ನಾನು ಹಂಗೋ ಹಿಂಗೋ ಮಾಡಿ ಇವನಿ ಅದೇನು ಇರ್ತದೆ ಅನ್ನೋದು ನನಗೇನು ಡೌಟೇನೇ. ನೋಡೋಣ ಇರಿ. ಸರಿ ಕಣಮ್ಮಿ, ಆಯಿತು. ಅದನ್ನು ಹೇಳೋಣ ಅಂತಲೇ ನೀ ಬಂದೆ. ನಾನು ಹೊಲ್ಟಕ್ಕೆ ಹೋಗ್ಬೇಕು, ದನಗಳು ಬಿಟ್ಟಿವ್ನಿ, ಹೋಯ್ತೀನಿ. ನನ್ನ ಮಗ ಒಬ್ಬನೇ ದನಗಳು ತೆಗೆಲ್ಲ ನೋಡ್ಕೊಂಡವ್ನಿ ಶೆಡ್ನಾಗೆ. ಹೋಗ್ಬಿಟ್ಟು ನಾನು ಹೊಸಿ ನೋಡ್ಕೊತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಬೇಕಾದ್ರೆ ನಮ್ಮ ಮನೆ ಪಕ್ಕ ಐತಲ್ಲ ಜಾಗ, ಅದ್ರಾಗೆ ನೀ ಮನೆ ಕಟ್ಕೊಳ್ಳಿವಂತೆ. ನನ್ನ ಮಗಂಗೆಲ್ಲ ಹೇಳ್ಬಿಡಿಸ್ತೀನಿ, ಏನು ಯೋಚನೆ ಮಾಡಬೇಡ ಅದ್ರ ಬಗ್ಗೆ. ಸರಿ ಆಂಟಿ, ಆಯಿತು. ಏನು ಪಾಪಣ್ಣ ಹುಷಾರಾದು? ಅದೇ ಅದೇ ಏನು ಪಾಪಣ್ಣರೇ, ಎಗ್ ರೈಸ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರಾ? ಹಂಗೆ ನಾನು ಎಗ್ ರೈಸ್ ತಿನ್ನನಿ, ಏನ್ ಮಾಡ್ತಿದ್ದೀಗೋ ನೋಡ್ಕೊಂಡು ಹೋಗನಿ ಅಂತ ಬಂದೆ. ಯಾಕೋ ಸಿ ಮನ್ಸಿನ ತಡಿಲಿಲ್ಲ, ಯಾಕೋ ಬರ್ಬೇಕು ಅನ್ನಿಸ್ತು, ಹಂಗೇನೆ ಬಂದೆ ಕಣವ. ನೀನ್ ನನ್ನ ಮಗಳಿದ್ದಂಗೆ ಕಣವ, ನೀನ್ ನನ್ನ ಮಗಳು ಸಾಮಾನ್ಯ ಬಿಡು. ನನ್ನ ಜೀವ ಉಳಿಸ್ಬಿಟ್ಟಲ್ಲ, ಕುಂತ್ರು ನಿಂತ್ರು ನನಗೆ ನಿಂದೆ ಯೋಚನೆ ಆಯ್ತದೆ. ಅಲ್ಲ ಈ ಹುಡುಗಿ ನನ್ನ ಪೀರಣ ಉಳಿಸ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನಿನ್ಗೇನೋ ಕೊಡ್ಬೇಕು ಅಂತ ಅನ್ಕೊಂಡೆ. ನಿನ್ ಬಾವ ನೀನು, ನಾನು ಇವಾಗ ಅನ್ನಿಸ್ತೈತಿ ನಾನು ಸರಿಯಾದ ನೀನು ಕೊಡ್ಬೇಕು ಅಂತ ಅನ್ಕೊಂಡಿವ್ನಿ ನಿನ್ಗೆ ಅಂತ. ಬಾವಾ ಅದೇನು ಕೊಡ್ತೀರಾ, ಇಲ್ಲೇ ಕೊಡಿ ಪಾಪಣ್ಣವ್ರೆ. ಏನು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಬಿಟ್ಟು ಬಂದಿದ್ದೀರಾ? ನಿಮ್ಮ ಪಿರಾಣ ಉಳಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಬಿಡೋದು, ಇಲ್ಲಾಂದ್ರೆ ಚಿಕನ್ ಗಿಕನ್ ಲಾಲಿಪಾಪ್ ಏನಾದ್ರು ತಂದ್ಬಿಟ್ಟಿದ್ದೀರಾ? ಇವೆಲ್ಲ ಏನು ಬೇಡ ಕಣ್ ಪಾಪಣ್ಣ. ಅಯ್ಯೋ ಹೋಗಿ, ನನ್ನ ಕರ್ತವ್ಯ ನಾನು ಮಾಡೀವ್ನಿ. ಅಯ್ಯೋ ಸಾಯ್ತಾ ಇರೋರ್ನ ಸಾಯ್ಲಿ ಅಂತ ಬುಡ ಅಂತ ಕೊಟ್ಟೋಕೆ ಮನ್ಸು ನಂದಲ್ಲ ಪಾಪಣ್ಣ. ಹೆಂಗ ದೇವರು 3 ಹೊತ್ತು ಉಣ್ಣಕ್ಕೂ ತಿನ್ನಕ್ಕೂ ಕೊಟ್ಟವನಲ್ಲ, ಅಷ್ಟೇ ಸಾಕು. ಇನ್ನು ಯಾನೋ ಬ್ಯಾರೆ ಏನು ನನಗೆ ಆಸೆನೂ ಇಲ್ಲ, ಇಷ್ಟನೂ ಇಲ್ಲ. ಏ ಬಾವ ನೀನು, ನನ್ನ ಕರೀತಾಗ ನಾನು ನಿಮ್ಮ ಅಪ್ಪ ಇದ್ದಂಗೆ ತಾನೆ, ನಿನ್ ಬಾವ ನೀನು ಸುಮ್ಕೆನೆಯ.
ಎಲ್ಲಿಗೆ ಅಂತ ಹೇಳು ಪಾಪಣ್ಣ ಬರ್ತೀನಿ ನೀವು ಸುಮ್ಕೆ ಬಾಬಾ ಅಂತ ಹೇಳಿದ್ರೆ ಎಲ್ಲಿಗೆ ಹೇಳಿ ಅಂಗಡಿ ಬೇರೆ ಓಪನ್ ಮಾಡಿವ್ನಿ ಇವಳು ಬ್ಯಾರೆ ಇವಳು ಶಾಂತಮ್ಮ ಬೇರೆ ಬರಲಿಲ್ಲ ಸಾರಿ ಕಣಕೋ ಎಪ್ಪಾಯ್ತು ಲೇಟ್ ಆಯ್ತು ವಸಿ ಲೇ ಶಾಂತಮ್ಮ ಬೋರಿ ಇದೇನಿ ಆಯ್ತು ಸರಿ ಸರಿ ಬಾ ಈ ಪಾಪಣ್ಣರು ಎಲ್ಗೋ ಕರಿತಾವ್ರೆ ಎಲ್ಲೋ ಏನೋ ಏನೋ ತೋರಿಸ್ಬೇಕಂತೆ ನಾನು ಹೋಗ್ಬಿಟ್ಟು ಬರ್ತೀನಿ ಹೊಸಿ ಅಂಗಡಿ ತಾಗ ನೋಡ್ಕೊತಾ ಕಣಮಿ ಹಂಗೇನೆ ಹೊಸಿ ಈರುಳ್ಳಿ ಪಾರುಳ್ಳಿ ಎಲ್ಲನೂ ಹೆಚ್ಚಿಕ್ಕು ಸರ್ಸರ್ನ ಬಂದ್ಬಿಟ್ಟು 25 ಪ್ಲೇಟ್ ಪಾರ್ಸಲ್ ಐತಿ 25 ಪ್ಲೇಟ್ ಮಾಡಬೇಕು ಒಳ್ಳೆ ಆರ್ಡ್ರು ಸರಿ ಕಣಕ್ಕ ನೀನು ಹೋಗ್ಬಿಟ್ಟು ಬಾ ನಾನು ಎಲ್ಲ ಮಾಡ್ಕೊತೀನಿ ಸರಿ ನಡೀರಣ್ಣ ಬರ್ತೀನಿ ನಡೀರಿ ಅದೆಲ್ಗೋ ಕರ್ಕೊಂಡು ಹೋಗ್ಬೇಕು ಅಂದ್ರಲ್ಲ ಬನ್ನಿ ಓಹೋ ಪಾಪಣ್ಣ ಏನಣ್ಣ ಸದ್ಯಕ್ಕಿದೀಗ ಯಾಕಪ್ಪ ನಾನು ನೋಡ್ರಿ ವಿಲನ್ ನೋಡ್ದಂಗೆ ಆಯ್ತಾಯ್ತಾ ಓಹೋ ನಿಮ್ಮ ಅಂಗಡಿ ಪಕ್ಕ ಅಂಗಡಿ ಮಾಡ್ಬಿಟ್ಟು ಏನೇನೋ ಮಾಡಿದೆ ಅಂತ ಇದು ಮಾಡ್ತಿದ್ದೀಗ ಅದೆಲ್ಲ ಅವಾಗ ಕಣವ ಇವಾಗಲ್ಲ ಸರಿ ಹೊಸಿ ಇವತ್ತು ಅಂಗಡಿ ತಾಗ ನೋಡ್ಕೊಳವ ನಿಮ್ಮ ಓನರ್ನ ಹೊಸಿ ಕೆಲಸ ಐತೆ ಕರ್ಕೊಂಡ್ಬಿಟ್ಟು ಬರ್ತೀನಿ ಸರಿ ಕಣಣ್ಣ ಸರಿ ಸರಿ ಆಯ್ತು ಎಲ್ಲಿಗೆ ಕರ್ಕೊಂಡು ಹೋಯ್ತಾವನೆ ಇವಯ್ಯ ಆಮೇಲೆ ಅಂಗಡಿ ಮುಚ್ಚಿಸ್ಬಿಟ್ಟನು ನಾನು ಭಾಳ ಇಷ್ಟಪಟ್ಬಿಟ್ಟು ಇಕ್ಕೊಂಡಿವ್ನಿ ಅಯ್ಯೋ ಏನು ಮಾಡೋದು ಸರಿ ಬಿಡು ನೋಡೋಣ ಸದ್ಯ ಏನು ಎಡವಟ್ಟಾಗಲಿಲ್ಲ ಅಂದರೆ ಸಾಕು ಈ ಪಾಪಣ್ಣ ಮೊದಲೇ ಸರಿ ಇಲ್ಲ ಇವತ್ತು ಒಳ್ಳೆ ಆರ್ಡ್ರ್ ಬಂದೈತಂತೆ ಈರುಳ್ಳಿ ಎಷ್ಟು ಚೆನ್ನಾಗಿರು ಓ ಅಣ್ಣ ಇಲ್ಲಿಗೆ ಕರ್ಕೊಬಿಟ್ಟು ಬಂದ್ರಿ ಮಮತಾ ಕೊರ್ಮನೆ ತಾನೇ ಇದು ಮಮತಾ ಆಂಟಿ ಅವ್ರಿದ್ರಲ್ಲ ಅದು ಅವಾಗ ಕಣವ ಇವಾಗ ನಾನೇನು ಇದನ್ನ ತಗೊಂಡಿವ್ನಿ 22.5 ಲಕ್ಷನೋ 23 ಲಕ್ಷನೋ ಆಯ್ತು ಎಲ್ಲನೂ ಕೊಟ್ಬಿಟ್ಟು ನಾನೇನು ಇರಲಿ ಮನೆ ಬಂದೋಬಸ್ತಾಗೆ ಸಂದಕೈತೆ ಮನೆ ಏನು ಹಂಗೆ ಹಾಳಾಗೋಗಿಲ್ಲ ಸಂದ ಕೊಟ್ಟವ್ರು ಮನೆ ಎಲ್ಲನೂ ಆಲ್ಟ್ರೇಷನ್ ಗಿಲ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಮಾಡೋರು ಮನೆಯ ಅದಕ್ಕೆ ಇರ್ಲಿ ಸಂದಕೈತಲ್ಲ ಎಲ್ಲಾನು ಸೇರ್ಬಿಟ್ಟು ನೀನಿಯ ಕೊಟ್ಟಿರೋದು ಇದೆಲ್ಲ ಮನೆ ಸಾಮಾನು ಅದು ಇದು ಎಲ್ಲ ಸೇರಿ ನೀನಿಯ ಮೊನ್ನೆ ತಾನೇ ಇನ್ನು ನನ್ನ ಹೆಸ್ರಿಗಾಯ್ತು ನನ್ನ ಹೆಸ್ರಿನಾಗ ಇರೋದು ಅಂದರೆ ಇವಾಗ ಸದ್ಯಕ್ಕೆ ಇದೊಂದೇ ಇನ್ನು ಎಲ್ಲ ನನ್ನ ಹೆಂಡತಿ ಹೆಸ್ರಿನಾಗ ಏನೇ ಕೊಟ್ಬಿಟ್ಟೆ ಸದ್ಯ ನನ್ನ ಹೆಸ್ರಿನಾಗ ಏನು ಇಕ್ಕೊಳ್ಳೋದು ಬೇಡ ಅಂತ ನಾನೇನೇ ನಿರ್ಧಾರ ಮಾಡ್ಕೊಬಿಟ್ಟಿವ್ನಿ ಏನು ಸುಮ್ಮನೆ ನೀನಿಯಾ ಅಂತ ಹೇಳ್ಬಿಟ್ಟು ನೋಡವ ನೀನು ನನ್ನ ಜೀವ ಉಳಿಸಿದ್ಯಾ ನನಗೇನೇ ನಿನಗೆ ಇದು ಮಾಡಿದ್ರು ನೀನು ನನಗೆ ಕೆಟ್ಟದ್ದು ಬಯಸ್ತಿದ್ದಂಗೆ ನೀನು ನನಗೆ ಒಳ್ಳೇದೇನಿಯ ಮಾಡಿದ್ಯಾ ನೋಡವ ಇವತ್ತಿಂದ ಈ ಕ್ಷಣದಿಂದ ಈ ಮನೆ ನಿಂದೇನೇನಿಯ ಅಯ್ಯೋ ಪಾಪಣ್ರೆ ಇದೇನು ಹೇಳ್ತಾ ಇದ್ದೀರಾ ಈ ಮನೆ ನನಗೆ ಅಂದರೆ ಅಲ್ಲ ಈ ಮನೆಗೆ ತಿರುಗಿ ಬಾಡಿಗೆ ಗಿಡಿಗೆ ಎಲ್ಲ ಶಾನೆ ಆಯ್ತದೆ ಈಗಿರೋ ಮನೆ ಆದರೆ ಹೆಂಗೋ ನಮ್ಮ ಮಾಮಂಗೆ ಗೊತ್ತಿರೋರಂತೆ ಫ್ರೀ ಮನೆ ಈ ಮನೆಗೆ ಬಂದ್ಬಿಟ್ಟು ತಿರ್ಗಾ ಬಾಡಿಗೆ ಗಿಡಿಗೆ ಶಾನೆ ಆದರೆ ಬ್ಯಾಡ ಬಿಡಿ ನಾವು ಅಲ್ಲೇ ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊತೀವಿ ನೋಡವ ಮಗಳೇ ನಿನಗೆ ನಾನು ಈ ಮನೆಯ ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಕೊಡ್ತಿಲ್ಲ ಈ ಮನೆಯ ನಿನ್ನ ಹೆಸರುಗೇನೆಯಾ ನಾನು ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದೀನಿ ಅಯ್ಯೋ ಪಾಪಣ್ಣ ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ಅಯ್ಯಯ್ಯೋ ನನಗೆ ಬೇಡ ಕಣಪ್ಪ ಮನೆ ನನ್ನ ಹೆಸರು ಮಾಡಿಸ್ಕೊಡ್ತಾ ಇದ್ದೀರಾ ಹೂ ಕಣವ ನನ್ನ ಪಿರಾಣ ಉಳಿಸಿದ್ಯಾ ನೋಡು ಎಂತೆಂತನೋ ನಾಯಿಗಳಿಗೆಲ್ಲನೂ ನಾನು ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಒಡವೆ ಕೊಡಬೇಕು ಅಂತ ಏನೇನೋ ಅನ್ಕೋತಾ ಇದ್ದೆ ಆ ಕಂಬ್ಲಿಗೆ ಎಲ್ರಿಗೂ ಆ ಕಂಬ್ಲಿ ಒಂದೇ ಕಿತ್ತ ಕೈ ಕೊಟ್ಬಿಟ್ಲು ಆದರೆ ನೀನು ಕಣವ ನಿಜವಾದ್ದು ಮನುಷ್ಯತ್ವ ಇರೋಂಥ ಹುಡುಗಿ ಅಂದರೆ ನೋಡವ ಈ ಮನೆಯ ನಾನು ನಿನ್ನ ಹೆಸ್ರಿಗೆ ಏನೇನೋ ಬರ್ಕೊಡ್ತಾ ಇವನಿ ದಯವಿಟ್ಟು ಬೇಡ ಅಂತ ಅನ್ಬೇಡ ಕಣವ ಆಗಲೇ ಪೇಪರ್ ಗೀಪರ್ ಎಲ್ಲ ರೆಡಿ ಮಾಡ್ಸಿವ್ನಿ ನಿನ್ನ ಹೆಸ್ರಿಗೆ ಏನೇ ಬರ್ಕೊಟ್ಟಂಗೆ ಏನಿಯ ಲೆಕ್ಕ ಎಲ್ಲ ರೆಡಿ ಮಾಡ್ಸಿವ್ನಿ ಅದನ್ನ ಹೇಳೋಣ ಅಂತಾನೆ ಗೊತ್ತಾ ಇದ್ದೆ ಅಷ್ಟ್ರಾಗೆ ನಿಮ್ಮ ಸೈಟ್ ಬೇರೆ ತಗೋತಾ ಇದೆಯಾ ಅದು ಇದು ಅಂತೆಲ್ಲ ಗೊತ್ತಾಯ್ತಲ್ಲ ಹೆಂಗೋ ಸೈಟ್ ಬರ್ದಿದ್ದೇನೆ ಒಳ್ಳೇದಾಯ್ತು ಈಗ ಈ ಮನೆನೇನಿಯ ನಿನ್ನ ಹೆಸ್ರಿನಾಗ ಏನಿಯ ಬರ್ಕೊಡ್ತೀನಲ್ಲ ಪುಸ್ತಿಯಾಗಿರು ಅಯ್ಯೋ ಪಾಪಣ್ಣ ಬೇಡ ಕಣ್ ಪಾಪಣ್ಣವ್ರೆ ಬೇಡ ನನಗೆ ನಿಜವಾಗೂ ಬೇಡ ಹಂಗೆಲ್ಲ ನಾನು ಬೇರೆ ವಸ್ತುಗಳ ಮೇಲೆ ಆಸೆ ಪಡೋಣ ಅಂತಲ್ಲ ಅಲ್ವೇ ಅಲ್ಲ ಹೌದು ನನ್ನ ಹತ್ರ ದುಡ್ಡಿಲ್ಲ ಗತಿ ಇಲ್ಲ ನಿಜನೇನೆಯ ಆದರೆ ಫ್ರೀಯಾಗೆಲ್ಲ ಇಸ್ಕೊಂಡು ಅದೆಲ್ಲ ಬೇಡ ನನಗೆ ಪಾಪಣ್ಣವ್ರೆ ಈ ಗೊತ್ತು ನನಗೂ ಮನೆ ಇಲ್ಲ ಮಠ ಇಲ್ಲ ಅಂತ ಆದರೂ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ಬಿಟ್ರೆ ಈ ಮನೆಯೆಲ್ಲ ನನಗೆ ಬೇಡ ಇಲ್ಲ ಕಣವ ನೀನು ತಗೊಂಡ್ಲೇಬೇಕು ಈ ಮನೆಯ ನನ್ನ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಕಣವ ನೀನು ಈ ಮನೆಯ ನೀನು ತಗೊಂಡೇ ತಗತೀಯ ನಿನ್ನ ಹೆಸರು ರಿಜಿಸ್ಟ್ರೇಷನ್ ಅಂತೂ ಈಗಲೇ ನೀವು ಪೇಪರ್ ಎಲ್ಲ ರೆಡಿ ಮಾಡ್ಬಿಟ್ಟಿವ್ನಿ ಒಂದೊಂದು ಸೈನ್ ಹಾಕ್ಬಿಡವ ಪೇಪರ್ಗೆ ಸಾಕು ಅಯ್ಯೋ ಪಾಪಣ್ಣವ್ರೆ ಅಲ್ಲ ಈ ಮನೆ ನನಗೂ ಇಷ್ಟನೇ ಆಯಿತು ಆದರೆ ಫ್ರೀಯಾಗಿ ತಗೊಳಕ್ಕೆ ನನಗಂತೂ ಇಷ್ಟ ಇಲ್ಲ ಒಂದು ಕೆಲಸ ಮಾಡಿ ನನ್ನ ಹತ್ರ ಕೂಡಿಕೊಂಡ್ರದು ಎಲ್ಲ ಸೇರಿಸಿ ಕಾಸೈತೆ ಅದನ್ನು ನಾನು ನಿಮಗೆ ಕೊಡ್ತೀನಿ ಆಮೇಲೆ ಉಳಿದಿರೋ ಕಾಸೆಲ್ಲನೂ ನಿಧಾನಕ್ಕೆ ನಿಮ್ಗೆ ಏನೇ ಕೂಡಿಕೊಂಡು ಕೊಡ್ತೀನಿ ಸರಿನಾ ಈ ಮನೆ ಆಮೇಲೆ ದುಡ್ಡು ಕೊಟ್ಬಿಟ್ಟೇನೇ ಕೊಂಡ್ಕೊತೀನಿ ನೋಡವ ನಾನೇನು ಫ್ರೀಯಾಗಿ ಅಂತಲೇ ಕೊಡ್ತಿರೋದು ದುಡ್ಡು ಕಾಸಿಗೆ ಅಂತ ನಾನು ಕೊಡ್ತಾ ಇಲ್ಲ ನೋಡವ ಸರಿ ಈಗ ನಿನ್ನ ಹತ್ರ ಎಷ್ಟೈತೋ ಅಷ್ಟು ದುಡ್ಡು ನಾನು ಕೊಟ್ಬಿಡು ಅದ್ರ ಮೇಲೆ 1 ರೂಪಾಯಿನೂ ನನಗೆ ಬೇಡ ಈ ಮನೆ ನಿನ್ಗೇನಿಯ 5 ಲಕ್ಷ ಐತಾ 1 ಲಕ್ಷ ಐತಾ ಅದನ್ನೇನಿಯ ಕೊಟ್ಬಿಡು ಸಾಕು ಯಾಕಂದರೆ ನಿನ್ನ ತೃಪ್ತಿಗೆ ಅಷ್ಟೇ ನೀನಿಯ ಹಿಂದ್ಬಿಟ್ರೆ ಅಷ್ಟೇ ರೇಟ್ಗೆ ಮನೆ ನೀನು ಕೊಟ್ಟಿದ್ದೀನಿ ಅಂತ ಅನ್ಕೋಬಿಡು ದಯವಿಟ್ಟು ಇದೊಂದು ಇಲ್ಲ ಅಂತ ಅನ್ಬೇಡ ಪಾಪಣ್ಣ ಯಾವ ಜನ್ಮದಾಗೆ ಯಾವುದು ಒಳ್ಳೆ ಕೆಲಸ ಮಾಡಿದ್ನೋ ಗೊತ್ತಿಲ್ಲ ಈ ಜನ್ಮದಾಗ ನಂಗೆ ಒಳ್ಳೆ ಮಾವ ಸಿಕ್ಕಿದ್ರು ಜೊತೆಗೆ ತಂದೆ ಸಮಾನವಾಗಿರಲ್ಲ ನೀವು ತಂದೆ ಸಮಾನವಾಗಿದ್ದೀರಾ ನೀವು ಸಿಕ್ಬಿಟ್ರಿ ಭಾಳ ಖುಷಿ ಆಯ್ತೈತಿ ಆ ಮನೆಯಾಗಿರೋಕ್ಕಾಗಕ್ಕಿಲ್ಲ ಆ ಮನೆಯಾಗ ಬರೀ ಸೋರೋದು ಬಿದ್ದೋಗೋದು ಎಲ್ಲ ಆಯ್ತಿತ್ತು ಭಾಳ ದುಃಖ ಆಯ್ತಿತ್ತು ಎಂಥ ಮನೆಗೆ ಬಂದ್ಬಿಟ್ನಲ್ಲ ಅಂತ ನೀವು ಈ ಮನೆ ಏನಾನು ಕೊಡ್ತಾ ಇದ್ರ ನೋಡಿ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು 10 ಲಕ್ಷ ಕೊಡ್ತೀನಿ 10 ಲಕ್ಷ ಕೊಟ್ಬಿಟ್ಟು ಈ ಮನೆಯ ನಾನು ನನ್ನ ಹೆಸ್ರಿಗೆ ಮಾಡಿಸ್ಕೊತೀನಿ ನಿಮ್ಮ ಋಣವ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಅಯ್ಯೋ ಲಕ್ಷ್ಮು ಈಗಳಂತದ್ದು ಏನಾಯ್ತು ಕಣವ ಸಮಾಧಾನ ಮಾಡ್ಕ ನೋಡು ಇವತ್ತಿಂದ ಈ ಮನೆಯಾಗಿರು ನೀನು ಇವತ್ತಿಂದ ಈ ಮನೆ ನಿಂದಿರೇನಿಯ ನನ್ನ ಹೆಸ್ರನ್ನಾಗಿರೋದನ್ನ ಈ ಕ್ಷಣನೇ ನಿನ್ನ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ 10 ಲಕ್ಷ ಅಲ್ಲ ಕಣವ ನೀನು 10,000 ಕೊಡು ಸಾಕು ನೀನು ನಿಂಗೆ ಸಮಾಧಾನ ಆಗಷ್ಟು ಕೊಡು ಶಾನೆ ಏನು ಕಾಸು ಕೊಡಕ್ಕೆ ಹೋಗ್ಬೇಡ ಕಣವ
ಸರಿನಾ ಎಂತೆಂತರ್ಗೋ ಕೊಟ್ಟು ಕಳ್ಕೊಂಡಿದ್ದೀನಂತೆ ಇನ್ನು ನನ್ನ ಜೀವ ಕಾಪಾಡಿದ್ಯಾ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ಕಾರಣನೇನಿಯ ನೀನು. ಅಂಥದ್ರಾಗ ನಾನು ನಿಂತಾಗಿಸ್ಕೊಂಡ್ರೆ ಮರುವುದಿರ್ತದ. ನೋಡವ 10 ಲಕ್ಷ ಎಲ್ಲ ಏನು ಬೇಡ ಕಣವ, ಒಂದು 5 ಲಕ್ಷ ಕೊಟ್ಬಿಡು ಸಾಕು. ಸರಿ ಪಾಪಣ್ಣರೇ, ಆಯಿತು. 5 ಲಕ್ಷನೇ ಕೊಡ್ತೀನಿ. ಅಲ್ಲಿ ಇಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿದ್ದೆ ನಾನುವೆ. ಐತೆ ಇನ್ನೆಲ್ಲ ಲೋನ್ ಹಾಕ್ಸ್ಕೊಳ್ಳೋಣ ಅನ್ಕೊಂಡಿದ್ದೆ, ಅದು ನಿಮಗೆ ಕೊಡ್ತೀನಿ. ತುಂಬ ಥ್ಯಾಂಕ್ಸ್. ನನಗೆ ಈ ಮನೆಯೇ ಕೊಡ್ತಿರೋದಕ್ಕೆ. ನಿಮ್ಮ ಋಣನ ಈ ಜನ್ಮ ಇರೋ ಗಂಟನೂ ನಾನು ತೀರ್ಸಕ್ಕಾಗಕ್ಕಿಲ್ಲ. ನಾನು ಈ ಜನ್ಮ ಇರೋ ತನಕ ನಿನ್ ಋಣ ತೀರ್ಸಕ್ಕಾಗಲ್ಲ ಕಣವ. ನನ್ನ ಪ್ರಾಣ ಉಳಿಸಿದ್ಯಾ ಕಣವ ನೀನು, ಪ್ರಾಣ ಉಳಿಸಿರೋ ದೇವ್ರು ನೀನು. ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇನಿಯ. ಅಯ್ಯೋ, ನನಗೂ ಮನೆ ತುಂಬ ಅವಶ್ಯಕತೆ ಇತ್ತು. ನೀವು ಕೊಟ್ಟಿದ್ದು ತುಂಬ ನೆನೆಯ ಒಳ್ಳೇದಾಯಿತು. ಇರ್ಲಿ ಬಿಡವ, ಇವತ್ತಿಂದ ಏನಿಯ, ಇವತ್ತು ಯಾವಾರ, ಇವತ್ತು ಮಂಗಳವಾರ ಬೇಡ, ನಾಳೆ ಏನಿಯ ಹಾಲು ಕುಸ್ಬಿಟ್ಟು ಖುಷಿಯಾಗಿ ಸಂದಕ್ಕಿದ್ ಬಿಡವ. ಸರಿ ಪಾಪಣ್ಣ, ಆಯಿತು. ಸರಿ ಬಾವಾ ಬಾ, ಪೇಪರ್ ಎಲ್ಲನೂ ತಂದಿವ್ನಿ, ಗಾಡಿನಾಗೈತೆ. ಬಾ, ನನ್ನ ಹೆಂಡತಿಗೂ ಹೇಳಿವ್ನಿ, ನನ್ನ ಹೆಂಡತಿ ಧಾರಾಳವಾಗಿ ಕೊಡಿ ಅಂತ ನೀನು ಹೇಳಿದ್ಲು. ಬನ್ನಿ, ಬಾ, ಅಲ್ಲಿ ಸೈನ್ ಹಾಕಿ ಕೊಟ್ಬಿಡ್ತೀನಿ. ಎಲ್ಲ ಇಟ್ಕೊಂಡು ಮನೆ ಕೀ ಎಲ್ಲ ನೀನು ಎತ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆ ಏನು ಬೇಕೋ ಅದು ಮಾಡ್ಕೊಳ್ಳಿವಂತೆ. ಬಾವಾ. ಬನ್ನಿ ಪಾಪಣ್ಣ. ಯಪ್ಪ ಪಾಪ, ಎಂತ ಒಳ್ಳೆ ಹುಡುಗಿ ಪಾಪ. ಯಪ್ಪ.